ನೋಡಿ ಸ್ನೇಹಿತರೆ, ನಾನು ಯಾಕೆ ನೈಟ್ ಹೊತ್ತು ಡ್ರೈವಿಂಗ್ ಮಾಡ್ಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು ಅಂತ ಹೇಳ್ತೀನಿ ಅಂದರೆ, ನೈಟ್ ಹೊತ್ತು ಯಾರು ಪೊಲೀಸ್ನವ್ರು ಯಾರೂ ಇರಲ್ಲ ಮತ್ತು ಟ್ರಾಫಿಕ್ ಏನು ಅಷ್ಟಿರಲ್ಲ ಅಂದ್ಬಿಟ್ಟು ಮನಸ್ಸೋ ಇಚ್ಛೆ ಗಾಡಿನ ಡ್ರೈವ್ ಮಾಡ್ತಾರೆ. ಇದು ನಾಯಂಡಹಳ್ಳಿ ಹತ್ರ ನೆನ್ನೆ ನೈಟು ನೋಡಿ, ಆಟೋ ಡ್ರೈವರ್ ಒಬ್ಬರು ರಿಂಗ್ ರೋಡಲ್ಲಿ ಯಾವ ಥರ ಇಲ್ಲಿ ಯೂ ಟರ್ನ್ ಮಾಡೋಕ್ಕೆ ಸಡನ್ನಾಗಿ ಗಾಡಿನ ತಿರುಗಿಸ್ತಾ ಇದ್ದಾರೆ ನೋಡಿ. ನಾಯಂಡಹಳ್ಳಿ ಹತ್ರ ಇದು ರಿಂಗ್ ರೋಡಲ್ಲಿ ಮೊದಲೇ ನೈಟ್ ಬೇರೆ ಖಾಲಿ ರೋಡು, ಸ್ಪೀಡಲ್ಲಿ ಇರ್ತಾರೆ, ಎಲ್ಲ ಗಾಡಿಗಳು ಸ್ಪೀಡಲ್ಲಿ ಇರುತ್ತೆ, ಆಲ್ಮೋಸ್ಟ್ ಎಲ್ಲ 60-70 ಸ್ಪೀಡಲ್ಲೇ ಇರ್ತಾರೆ. ಇಂಥ ಕಡೆ ಇವರು ಯೂ ಟರ್ನ್ ಮಾಡ್ಕೊಂಡು ವಾಪಸ್ ಹೋಗೋಕ್ಕೆ ಸಡನ್ನಾಗಿ ಗಾಡಿನ ಟರ್ನ್ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಈಗ ಸ್ಪೀಡಲ್ಲಿದ್ದ ಗಾಡಿಗಳು ಈಗ ಕತ್ಲೆ ಬೇರೆ ಆಗಿದೆ, ಕಾಣಿಸಲ್ಲ. ಸಡನ್ನಾಗಿ ಬಂದು ಗುದ್ದಿದ್ರೆ ಏನಾಗುತ್ತೆ ಹೇಳಿ? ಹಿಂಗೆ ಈ ಥರ ಕೇರ್ಲೆಸ್ ಜನಗಳು ಇರ್ತಾರೆ. ಈ ಪುಣ್ಯಾತ್ಮ ಯಾರೋ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೇ ಯೂ ಟರ್ನ್ ಇದೆ, ಯೂ ಟರ್ನ್ ಹಾಕೊಂಬಿಟ್ಟು ಮತ್ತೆ ಹೋಗ್ಬೋದು. ಏನೋ ಒಂದು ಅರ್ಧ ಕಿಲೋಮೀಟ್ರ್ ಉಳ್ಸೋಕ್ಕೋಸ್ಕರ ಇಂಥ ಮೇಯ್ನ್ ರೋಡಲ್ಲೇ ಇಂಥ ಸ್ಪೀಡಲ್ಲಿ ಹೋಗ್ತಾರೆ, ಒನ್ ವೇನಲ್ಲೇ ಈ ಥರ ಗಾಡಿನ ಸಡನ್ನಾಗಿ ತಿರುಗಿಸ್ತಾ ಇದ್ದಾರೆ ಅಂದರೆ ಇಂಥವ್ರಿಗೆಲ್ಲ ಏನು ಹೇಳ್ಬೇಕು ಹೇಳಿ? ಆದ್ದರಿಂದ ನೀವುಗಳು ತುಂಬ ಕೇರ್ಫುಲ್ಲಾಗಿರಿ. ಇಂಥವರೆಲ್ಲ ಇರ್ತಾರೆ, ತುಂಬ ಹುಷಾರಾಗಿ ನೋಡ್ಕೊಂಡು ಡ್ರೈವ್ ಮಾಡಿ. ಈ ಥರ ತಪ್ಪನ್ನ ಯಾರು ಕೂಡ ಮತ್ತೆ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಸ್ವಲ್ಪ ದೂರ ಹೋಗಿ ಯೂ ಟರ್ನ್ ಹಾಕೊಂಡು ಬನ್ನಿ. ವಾಪಸ್ ಹೋಗ್ಬೇಕು ಅಂದರೆ ಏನಾಗಲ್ಲ, ಏನೊಂದು 5 ನಿಮಿಷದಲ್ಲ ಅಥವಾ ಒಂದು ಅರ್ಧ ಕಿಲೋಮೀಟ್ರ್ ಹೋದ ತಕ್ಷಣ ನಿಮಗೇನು 100,000 ರೂಪಾಯಿ ಖರ್ಚು ಪೆಟ್ರೋಲು ಡೀಸೆಲ್ ಕುಡ್ದಾಕಲ್ಲ. ಸುಮ್ಮನೆ ನಿಮ್ಮಿಂದ ಬೇರೆಯವ್ರಿಗೂ ತೊಂದರೆ, ನಿಮಗೂ ತೊಂದರೆ. ಈ ಥರ ತಪ್ಪ ಯಾರು ಕೂಡ ಮಾಡೋಕ್ಕೆ ಹೋಗ್ಬೇಡಿ. ಹುಷಾರಾಗಿ ಡ್ರೈವಿಂಗ್ನ ಮಾಡಿ.